ಸಿಲಿಕಾನ್ ಸಿಟಿಯ ಗ್ರೇಟ್ ರಾಬರಿ ಕೇಸ್ ಈಗ ಸುಖಾಂತ್ಯ ಕಂಡಿದೆ. ಕೋಟಿ ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ನ ಜಾಡು ಪತ್ತೆಯಾಗಿದೆ. ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯಿಂದ ಮಠಮಠ ಮಧ್ಯಾಹ್ನ ರಾಬರಿ ಆಗಿದ್ದ ಹಣ ಕೂಡ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ರಾಬರಿಯಾದ ಹಣ ರಿಕವರಿ. 6.46 ಕೋಟಿ ದುಡ್ಡು ಸಿಕ್ತು. ಉಳಿದದ್ದೆಲ್ಲಿ? ದರೋಡೆಯ ಮಾಸ್ಟರ್ ಮೈಂಡ್ ಯಾರು? ನವೆಂಬರ್ 19 ಈ ದಿನ ಯಾರಿದ್ದಾನೆ ಗೊತ್ತಿಲ್ಲ ಹೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಡೆದಿದ್ದ ರಾಬರಿ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. 4 ದಿನಗಳ ಬಳಿಕ ಬೆಂಗಳೂರು ಪೊಲೀಸರು ದರೋಡೆಕೋರರು ಹಾಗೂ ಲೂಟಿ ಹೊಡೆದ ಹಣವನ್ನ ಪತ್ತೆ ಹಚ್ಚಿದ್ದಾರೆ. ನೋಡಿ, ಬಂಡಲ್ ಬಂಡಲ್ ಹಣ. ಈ ಹಣದ ರಾಶಿಯನ್ನ ಕದೀಮರು ಹಾಡಾಗಲೇ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಬೆಂಗಳೂರು ಪೊಲೀಸರು ಕಡೆಗೂ ಸಿಎಂಎಸ್ ವ್ಯಾನ್ ರಾಬರಿ ಕೇಸ್ಗೆ ಕೇವಲ 60 ಗಂಟೆಗಳಲ್ಲಿ ಮುಕ್ತಿ ಕೊಟ್ಟಿದ್ದಾರೆ. ಈಗ ಸಿಕ್ಕಿರುವಂತಹ ಒಂದು ದುಡ್ಡೇನಿದೆ 5.3 ಕೋಟಿ ಈಗ ಪ್ರಕಾರ ಇದನ್ನ ರಿಕವರಿ ಮಾಡಲಾಗಿರುವಂತ. ಅಂದ್ರೆ ಅವರು ಹೇಳಿರುವಂತಹ ಒಂದು ಪ್ರಕಾರ ಇದಕ್ಕೆ ಒಂದು ಪೂರ್ವವಾಗಿ ಅಂದ್ರೆ 3 ತಿಂಗಳಿಂದ ಈ ಸಿಎಂಎಸ್ ಇದು ವಾಹನ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಇವರು ಅಮೌಂಟ್ ಅನ್ನು ತುಂಬುತ್ತಾ ಇದ್ರು ಮತ್ತು ಯಾವ ರೂಟ್ ನಲ್ಲಿ ಹೋಗ್ತಾ ಇದ್ರು ಅದೆಲ್ಲವನ್ನು ಕೂಡ ರೀಡ್ ಅನ್ನು ಮಾಡಿದ್ದಾರೆ. ಮತ್ತು ಸಿಸಿಟಿವಿ ಎಲ್ಲಿ ಇಲ್ಲವೋ ಅಲ್ಲಿ ಹೋಗಿ ಇವರು ಒಂದು ತಡೆಯುವಂತದ್ದು ಅಂದ್ರೆ ಆರ್ಬಿಐ ಅಧಿಕಾರಿಗಳು ನಾವು ಅಂತ ಹೇಳಿ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ಮಾಡಿದ್ರು. ಮತ್ತು ಸಿಎಂಎಸ್ ನೌಕರ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್. ಗೋಪಿ ನೀಡಿದ ಮಾಹಿತಿ ಮೇರೆಗೆ ಡಕಾಯಿತಿ. ಇಷ್ಟೊಂದು ಹಣ ರಾಬರಿ ಮಾಡಿದ್ದ ಆರೋಪಿಗಳ ಕೈಗೆ ಕೊಳ ತೊಡಿಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ 7 ಕೋಟಿ 11 ಲಕ್ಷ ಹಣ ಲಪಟಾಯಿಸಿದ್ದ ಆರೋಪಿಗಳು ಕೊನೆಗೂ ಲಾಕ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪಿಸಿಯಾಗಿದ್ದ ಅಣ್ಣಪ್ಪ ನಾಯಕ ಸೇರಿ ಒಟ್ಟು 6 ಜನ ಅರೆಸ್ಟ್ ಆಗಿದ್ದಾರೆ. ಸಿಎಂಎಸ್ ನೌಕರನೇ ಮಾಸ್ಟರ್ ಮೈಂಡ್. ಸಿಎಂಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, ಸಿಎಂಎಸ್ ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋದು ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯರತಿದ್ದಾರೆ. ಈ 3 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಎಲ್ಲ 3 ಜನದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ನಮ್ಮ ಟೀಮ್ ಅವರು. 3 ತಿಂಗಳ ಪ್ಲಾನ್, 15 ದಿನ ರೆಕ್ಕಿ. 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡೋದು. 3 ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೆಕ್ಕಿ ಮಾಡಿದ್ರು. ಅವರು ರೆಕ್ಕಿ ಮಾಡುವಾಗ ಆ ರೂಟ್ ಏನಿದೆ ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ ಸಿಸಿಟಿವಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ರಾಬರಿಯಾಗಿದ್ದ 7.11 ಕೋಟಿ ಹಣದಲ್ಲಿ ಈಗ ಸಿಕ್ಕಿರುವುದು 6.46 ಕೋಟಿ. ಇನ್ನುಳಿದ ಹಣ ಎಲ್ಲಿ ಎಂದು ಪೊಲೀಸರು ತಮ್ಮ ತಲಾಶನ್ನ ಮುಂದುವರೆಸಿದ್ದಾರೆ. ಇದೇ ವೇಳೆ ದರೋಡೆ ಪ್ರಕರಣವನ್ನ ಕೇವಲ 60 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ ಪೊಲೀಸ್ ಸಿಬ್ಬಂದಿಗೆ ಬೆಂಗಳೂರು ಕಮಿಷನರ್ 5 ಲಕ್ಷ ಬಹುಮಾನ ಘೋಷಿಸಿದ್ದಾರೆ. ಹೈದರಾಬಾದ್ನಲ್ಲಿ 3 ಅರೆಸ್ಟ್. ಈ ದರೋಡೆ ಪ್ರಕರಣದಲ್ಲಿ ಹೈದರಾಬಾದ್ನ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿದ್ದ 3 ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 70 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ರಾಬರಿ ಕೇಸ್ನಲ್ಲಿ ಇನ್ನೂ ಕೆಲವರು ಅರೆಸ್ಟ್ ಆಗಬೇಕಿದೆ. ಇನ್ನಾದರೂ ಈ ರೀತಿ ದರೋಡೆಗಳು ಆಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಈಗ ಅಧಿಕೃತವಾಗಿ 3 ಜನರ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ದುರಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಹಾಲಿ ಕೆಲಸ ಮಾಡುತ್ತಿದ್ದಂತಹ ಅಣ್ಣಪ್ಪ ಅನ್ನುವಂತಹ ವ್ಯಕ್ತಿಯು ಕೂಡ ಈ ಒಂದು ಪ್ರಕರಣದಲ್ಲಿ ರೂವಾರಿಯಾಗಿರೋದು. ಈಗ ಸದ್ಯ ಆತನನ್ನ ಬಂಧನ ಮಾಡಿ ವಿಚಾರಣೆ ಕೂಡ ನಡೀತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದರೋಡೆ ಮಾಡಿದ್ದಂತಹ ಆರೋಪಿಗಳು ಈಗ ಅಂಧರಾಗಿದ್ದಾರೆ. 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇನ್ನೂ 3ರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಸಿಲಿಕಾನ್ ಸಿಟಿಯ ಗ್ರೇಟ್ ರಾಬರಿ ಕೇಸ್ ಈಗ ಸುಖಾಂತ್ಯ ಕಂಡಿದೆ.
ಕೋಟಿ ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ನ ಜಾಡು ಪತ್ತೆಯಾಗಿದೆ. ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯಿಂದ ಮಠಮಠ ಮಧ್ಯಾಹ್ನ ರಾಬರಿ ಆಗಿದ್ದ ಹಣ ಕೂಡ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ರಾಬರಿಯಾದ ಹಣ ರಿಕವರಿ. 6.46 ಕೋಟಿ ದುಡ್ಡು ಸಿಕ್ತು, ಉಳಿದದ್ದೆಲ್ಲಿ? ದರೋಡೆಯ ಮಾಸ್ಟರ್ ಮೈಂಡ್ ಯಾರು? ನವೆಂಬರ್ 19 ಈ ದಿನ ಯಾರಿದ್ದಾನೆ ಗೊತ್ತಿಲ್ಲ ಹೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಡೆದಿದ್ದ ರಾಬರಿ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. 4 ದಿನಗಳ ಬಳಿಕ ಬೆಂಗಳೂರು ಪೊಲೀಸರು ದರೋಡೆಕೋರರು ಹಾಗೂ ಲೂಟಿ ಹೊಡೆದ ಹಣವನ್ನ ಪತ್ತೆ ಹಚ್ಚಿದ್ದಾರೆ. ನೋಡಿ, ಬಂಡಲ್ ಬಂಡಲ್ ಹಣ. ಈ ಹಣದ ರಾಶಿಯನ್ನ ಕದಿಮರು ಹಾಡಾಗಲೇ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಬೆಂಗಳೂರು ಪೊಲೀಸರು ಕಡೆಗೂ ಸಿಎಂಎಸ್ ವ್ಯಾನ್ ರಾಬರಿ ಕೇಸ್ಗೆ ಕೇವಲ 60 ಗಂಟೆಗಳಲ್ಲಿ ಮುಕ್ತಿ ಕೊಟ್ಟಿದ್ದಾರೆ. ಈಗ ಸಿಕ್ಕಿರುವಂತಹ ಒಂದು ದುಡ್ಡೇನಿದೆ 5.3 ಕೋಟಿ ಈಗ ರಿಕವರಿ ಮಾಡಲಾಗಿರುವಂತ ಅಂದ್ರೆ ಅವರು ಹೇಳಿರುವಂತಹ ಒಂದು ಪ್ರಕಾರ ಇದಕ್ಕೆ ಒಂದು ಪೂರ್ವವಾಗಿ ಅಂದ್ರೆ 3 ತಿಂಗಳಿಂದ ಈ ಸಿಎಂಎಸ್ ಇದು ವಾಹನ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಇವರು ಅಮೌಂಟ್ ಅನ್ನು ತುಂಬುತ್ತಾ ಇದ್ರು ಮತ್ತು ಯಾವ ರೂಟ್ ನಲ್ಲಿ ಹೋಗ್ತಾ ಇದ್ರು ಅದೆಲ್ಲವನ್ನು ಕೂಡ ರೀಡ್ ಅನ್ನು ಮಾಡಿದ್ದಾರೆ. ಮತ್ತು ಸಿಸಿಟಿವಿ ಎಲ್ಲಿ ಇಲ್ಲವೋ ಅಲ್ಲಿ ಹೋಗಿ ಇವರು ಒಂದು ತಡೆಯುವಂತದ್ದು ಅಂದ್ರೆ ಆರ್ಬಿಐ ಅಧಿಕಾರಿಗಳು ನಾವು ಅಂತ ಹೇಳಿ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ಮಾಡಿದ್ರು. ಮತ್ತು ಸಿಎಂಎಸ್ ನೌಕರ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್. ಗೋಪಿ ನೀಡಿದ ಮಾಹಿತಿ ಮೇರೆಗೆ ಡಕಾಯಿತಿ. ಇಷ್ಟೊಂದು ಹಣ ರಾಬರಿ ಮಾಡಿದ್ದ ಆರೋಪಿಗಳ ಕೈಗೆ ಕೊಳ ತೊಡಿಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲೇ 7 ಕೋಟಿ 11 ಲಕ್ಷ ಹಣ ಲಪಟಾಯಿಸಿದ್ದ ಆರೋಪಿಗಳು ಕೊನೆಗೂ ಲಾಕ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪಿಸಿಯಾಗಿದ್ದ ಅಣ್ಣಪ್ಪ ನಾಯಕ ಸೇರಿ ಒಟ್ಟು 6 ಜನ ಅರೆಸ್ಟ್ ಆಗಿದ್ದಾರೆ. ಸಿಎಂಎಸ್ ನೌಕರನೇ ಮಾಸ್ಟರ್ ಮೈಂಡ್. ಸಿಎಂಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, ಸಿಎಂಎಸ್ ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ. ಈ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. ಇವರು ಎಲ್ಲ 3 ಜನದ್ದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ನಮ್ಮ ಟೀಮ್ ಅವರು. 3 ತಿಂಗಳ ಪ್ಲಾನ್, 15 ದಿನ ರೆಕ್ಕಿ. 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು. 3 ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೆಕ್ಕಿ ಮಾಡಿದ್ರು. ಅವರು ರೆಕ್ಕಿ ಮಾಡುವಾಗ ಆ ರೂಟ್ ಏನಿದೆ ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ ಸಿಸಿಟಿವಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ರಾಬರಿಯಾಗಿದ್ದ 7.11 ಕೋಟಿ ಹಣದಲ್ಲಿ ಈಗ ಸಿಕ್ಕಿರುವುದು 6.46 ಕೋಟಿ. ಇನ್ನುಳಿದ ಹಣ ಎಲ್ಲಿ ಎಂದು ಪೊಲೀಸರು ತಮ್ಮ ತಲಾಶನ್ನ ಮುಂದುವರೆಸಿದ್ದಾರೆ. ಇದೇ ವೇಳೆ ದರೋಡೆ ಪ್ರಕರಣವನ್ನ ಕೇವಲ 60 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ ಪೊಲೀಸ್ ಸಿಬ್ಬಂದಿಗೆ ಬೆಂಗಳೂರು ಕಮಿಷನರ್ 5 ಲಕ್ಷ ಬಹುಮಾನ ಘೋಷಿಸಿದ್ದಾರೆ. ಹೈದರಾಬಾದ್ನಲ್ಲಿ 3 ಅರೆಸ್ಟ್. ಈ ದರೋಡೆ ಪ್ರಕರಣದಲ್ಲಿ ಹೈದರಾಬಾದ್ನ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿದ್ದ 3 ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 70 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ರಾಬರಿ ಕೇಸ್ನಲ್ಲಿ ಇನ್ನೂ ಕೆಲವರು ಅರೆಸ್ಟ್ ಆಗಬೇಕಿದೆ. ಇನ್ನಾದರೂ ಈ ರೀತಿ ದರೋಡೆಗಳು ಆಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಈಗ ಅಧಿಕೃತವಾಗಿ 3 ಜನರ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ದುರಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಹಾಲಿ ಕೆಲಸ ಮಾಡುತ್ತಿದ್ದಂತಹ ಅಣ್ಣಪ್ಪ ಅನ್ನುವಂತಹ ವ್ಯಕ್ತಿಯು ಕೂಡ ಈ ಒಂದು ಪ್ರಕರಣದಲ್ಲಿ ರೂವಾರಿಯಾಗಿರೋದು. ಈಗ ಸದ್ಯ ಆತನನ್ನ ಬಂಧನ ಮಾಡಿ ವಿಚಾರಣೆ ಕೂಡ ನಡೀತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದರೋಡೆ ಮಾಡಿದ್ದಂತಹ ಆರೋಪಿಗಳು ಈಗ ಅಂಧರಾಗಿದ್ದಾರೆ. 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇನ್ನೂ 3 ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ